ಇವತ್ತು ನಾನು ಮಾಡ್ತಾ ಇರೋದು ಮಂಗಳವಾರ ಮಾಡ್ತಾಯಿದ್ದೀನಿ. ವಾರ ಇವತ್ತು ನೋಡಿರಿ, ಬಾಗಿಲಿಗೆ ಸಾರಿಸಿ ರಂಗೋಲಿ ಹುಯ್ದಿದ್ದೀನಿ. ನಾನೊಂದು ವಾರದಿಂದ ಪೂಜೆ ಮಾಡಿಲ್ಲ, ಅದಕ್ಕೆ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ. ನೋಡಿರಿ, ದೇವ್ರ ಸಾಮಾನು ಯಾವ ಥರ ಉಜ್ಜೋದು ಅಂತ ತೋರಿಸ್ತಾಯಿದ್ದೀನಿ. ನಾನಿವತ್ತು ಮಂಗಳವಾರ ಉಜ್ಜಿಲ್ಲ, ಆಮೇಲೆ ಇವತ್ತು ಉಜ್ಜಿತೀರ ಅಂತ ಕಮೆಂಟ್ಸ್ ಮಾಡಬೇಡ್ರಿ. ನಾನು ನಿನ್ನೆ ಸೋಮವಾರನೇ ಉಜ್ಜಿಕ್ಕಿದ್ದೀನಿ. ನೋಡಿರಿ ಯಾವ ಥರ ಕಪ್ಪಗಾಗಿದೆ ಅಂತ ತೋರಿಸ್ತಾಯಿದ್ದೀನಿ. ಆಮೇಲೆ ಉಜ್ಜಿಬಿಟ್ಟು ವಾಶ್ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ಇದಕ್ಕೇನು ನಾನು ಬೇರೆದೇನು ಹಾಕಲ್ಲ. ಹಳೆ ಹುಣ್ಸೆಹಣ್ಣು ಅಂತ ಬರುತ್ತಲ್ಲ, ಕಪ್ಪು ಹುಣ್ಸೆಹಣ್ಣು ಸ್ವಲ್ಪ ಸಬೀನ ಹಾಕ್ತೀನಿ ಅಷ್ಟೇ, ಇನ್ನೇನು ಹಾಕಿ ಉಜ್ಜಲ್ಲ. ನೋಡಿರಿ, ಹುಣ್ಸೆಹಣ್ಣು ಹಾಕಿ ಉಜ್ಜಿಕ್ಕಿದ್ದೀನಿ. ಇವಾಗ ನೆಕ್ಸ್ಟ್ ಸಬೀನ ಹಾಕಿ ತೊಳ್ಕೊಂಬರ್ತೀನಿ. ನೋಡಿರಿ, ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ನೋಡಿರಿ ಯಾವ ಥರ ಜಿಡ್ಡಾಗಿತ್ತು, ಯಾವ ಥರ ಪಳ 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 ಅಂತ ಐತೆ ದೇವ್ರ ಸಾಮಾನು. ನೀವು ಒಂದ್ಸಲ ಟ್ರೈ ಮಾಡಿರಿ. ಅಂತ ಜಿಡ್ಡಿದ್ರೂ ಹುಣ್ಸೆಹಣ್ಣು ಸ್ವಲ್ಪ ಸಬೀನ ಹಾಕಿ ಉಜ್ಜಿರಿ, ಎಂಥ ಪಾಚಿ ಕಟ್ಟಿದ್ರೂ ನೋಡಿರಿ ಯಾವ ಥರ ಆಗಿತ್ತು. ಇದು ತೋರಿಸ್ತಾಯಿದ್ದೀನಿ ನಾನು. ಇನ್ನು ನೋಡಿರಿ, ಗಂಟೆ ದೇವ್ರ ಸಾಮಾನು ಎಲ್ಲ ಉಜ್ಜಿದ್ದೀನಿ. ಇವಾಗ ಅದನ್ನು ಒರೆಸಿ ಬಟ್ಟಿಕ್ಬೇಕು. ನೋಡಿರಿ ಯಾವ ಥರ ಬೆಳ್ಳಗಾಗಿದೆ ಅಂತ ತೋರಿಸ್ತಾಯಿದ್ದೀನಿ ನಿಮಗೆ. ನೀವು ಒಂದು ಸಲ ಟ್ರೈ ಮಾಡಿರಿ. ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ತೊಳೆದಿಕ್ಬಿಟ್ಟು ಅವಕ್ಕೆ ಮಾಮೂಲಿ ಹಿತ್ತಾಳೆ ಸಾಮಾನಿಗೆ ಮಾತ್ರ ಹಾಕ್ರಿ ಹುಣ್ಸೆಹಣ್ಣು, ಈ ಸಾಮಾನಿಗೆ ಹಾಕ್ಬೇಡ್ರಿ. ನೋಡಿರಿ, ತಟ್ಟೆನೂ ಉಜ್ಜಿದ್ದೀನಿ, ಯಾವ ಥರ ಬೆಳ್ಳಗಾಗಿದೆ ಅಂತ ತೋರಿಸ್ತಾಯಿದ್ದೀನಿ. ನೋಡಿರಿ, ಇವಾಗ ನಾನು ತಟ್ಟೆಗೆ ರೆಡಿ ಮಾಡ್ತಾಯಿದ್ದೀನಿ, ಕಳ್ಸೊಂಬಿಕ್ಕಿದ್ದೀನಿ. ನಮ್ಮ ಚಾನಲ್ ಆಶಾ ಗೌಡ ಯೂಟ್ಯೂಬ್ ಚಾನಲ್ ಕನ್ನಡ ವ್ಲಾಗರ್ ಅಂತ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ, ಉಜ್ಜಿದ್ದೀನಿ ಯಾವ ಥರ ಬೆಳ್ಳಗಾಗಿದೆ ಅಂತ ತೋರಿಸ್ತಾಯಿದ್ದೀನಿ ನಾನು. ನೀವು ಒಂದು ಸಲ ಟ್ರೈ ಮಾಡಿರಿ ಮನೆಯಲ್ಲೇ. ನೋಡಿರಿ, ನಾನೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇವಾಗೆ ನಾನು ನೆನ್ನೆನೇ ಉಜ್ಜಿದ್ದೆ ದೇವ್ರ ಸಾಮಾನೆಲ್ಲ, ನೆನ್ನೆನೇ ಜೋಡಿಸಿದ್ದೀನಿ. ಆಮೇಲೆ ಮಂಗಳವಾರ ದೇವ್ರ ಸಾಮಾನು ತೊಳಿಬಾರ್ದು ಅಂತ ಹೇಳ್ಬಿಟ್ಟಿರ, ಮಂಗಳವಾರ ಶುಕ್ರವಾರ ತೆಗಿಯಲ್ಲ ನಾವು. ನೋಡಿರಿ, ಉಜ್ಜಿದ್ದೀನಿ. ಇವಾಗ ದೀಪ ತೋರಿಸ್ತಾಯಿದ್ದೀನಿ, ಅಷ್ಟಲಕ್ಷ್ಮಿದು. ನೋಡಿರಿ, ಒರೆಸಿ ನೀಟಾಗಿ ಇಕ್ಕೊಳ್ರಿ. ಒಂದಿಷ್ಟು ತ್ಯಾವ ಇಲ್ದಂಗೆ ಒರೆಸಿಕ್ಕೊಳ್ರಿ. 15 ದಿನ ಆದರೂ ಒಂದಿಷ್ಟು ಕಪ್ಪು ಕಲೆ ಆಗಲಿ ಏನೂ ಆಗಲ್ಲ. ನೋಡಿರಿ, ಗಂಟೆ ಇಕ್ಕೊತಾ ಇದ್ದೀನಿ ನಾನಿವಾಗ. ನೋಡಿರಿ, ಇಷ್ಟು ಇದ್ದಾವೆ ನಮ್ಮ ಮನೆಗೆ ದೇವ್ರ ಸಾಮಾನು. ಇವು ದೀಪ. ನೋಡಿರಿ, ದೀಪನೂ ರೆಡಿ ಮಾಡಿದ್ದೆ. ನೋಡಿರಿ, ಅದು ಯಾವ ಥರ ಕಪ್ಪಗಾಗಿತ್ತು, ಯಾವ ಥರ ಇದೆ ಅಂತ ತೋರಿಸ್ತಾಯಿದ್ದೀನಿ. ನಾನು ಇಲ್ಲಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕ್ಕಿದ್ದೀನಿ, ಇದ್ರ ಮೇಲೆ ನಾನು ಕೂರಿಸ್ತಾಯಿದ್ದೀನಿ. ನೋಡಿರಿ, ಇವಾಗ ದೀಪ ಎಲ್ಲ ಇಕ್ಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಲೈಟ್ ಇಲ್ಲ, ಕರೆಂಟ್ ಹೋಗ್ಬಿಟ್ಟೈತೆ, ಹಂಗಾಗಿ ಸ್ವಲ್ಪ ಬ್ಲ್ಯಾಕ್ ಬರ್ತೈತೆ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ರಿ. ಕರೆಂಟ್ ಇರಲಿಲ್ಲ ನಿನ್ನೆ. ನೋಡಿರಿ, ಆಲ್ಮೋಸ್ಟ್ ಎಲ್ಲ ನೆನ್ನೆನೇ ರೆಡಿ ಮಾಡಿಕ್ಕಿದ್ದೆ ನಾನು, ಎಲ್ಲ ಒರೆಸಿ ತೊಳೆದು ಎಲ್ಲ ಇಕ್ಕಿದ್ದೆ. ಇವಾಗ ನೋಡಿರಿ, ಇವತ್ತು ಪೂಜೆ ಮಾಡಿದ್ದೀನಿ, ಯಾವ ಥರ ಐತೆ ಅಂತ ತೋರಿಸ್ತಾಯಿದ್ದೀನಿ. ನೋಡಿರಿ, ಪೂಜೆ ಮಾಡಿದ್ದೀನಿ, ಕಳಶಕ್ಕೆ ಎಲೆ ಇಕ್ಕಿ ಹೂವು ಇಕ್ಕಿ ಪೂಜೆ ಮಾಡಿದ್ದೀನಿ. ದೇವ್ರು ನಿಮಗೆ ಎಲ್ಲ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಒಳ್ಳೇದು ಮಾಡಲಿ ಎಲ್ಲರಿಗೂ. ನಮಗೂ ನಿಮಗೂ ನಮ್ಮ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ನೋಡಿರಿ, ಯಾವ್ಯಾವ ಥರ ದೇವರಿದೆ ಅಂತ ತೋರಿಸ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಎಂಥ ದೇವರಿಲ್ಲ ಅನ್ನಂಗಿಲ್ಲ, ಎಲ್ಲ ಥರ ದೇವರಿದೆ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಕರೆಂಟ್ ಇಲ್ದಿದ್ದಕ್ಕೆ ಸ್ವಲ್ಪ ಎಲ್ಲ ಬ್ಲರ್ ಆಗೈತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಇನ್ನೊಂದು ಸಲ ಯಾವಾಗ ನಾನು ನೀಟಾಗಿ ಹಿಡಿದು ಹಾಕ್ತೀನಿ. ನೋಡಿರಿ, ಈ ಥರ ಅಡೆ ಒಂದಿದೆ ನಮ್ಮ ಮನೇಲಿ, ಮೇಲೆ ಒಂದು ಕಟ್ಟೆ ಥರ ಮಾಡಿದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ. ನೋಡಿರಿ, ಪೂಜೆ ಆಯಿತು. ಇವತ್ತು ಮಂಗಳವಾರದ ಪೂಜೆ ಆಯಿತು ನಮ್ಮ ಮನೇಲಿ. ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ನೋಡಿರಿ, ಕರೆಂಟ್ ಬಂತು, ಇವಾಗ ತೋರಿಸ್ತಾಯಿದ್ದೀನಿ, ಎಷ್ಟು ಬೆಳ್ಳಗ ಕಾಣಿಸ್ತೈತೆ ನೋಡಿರಿ. ಪೂಜೆ ಆಯಿತು. ಥ್ಯಾಂಕ್ ಯು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು. ಥ್ಯಾಂಕ್ ಯು.